ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಗುರುವಾರ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಈ ಲಾಗ್ ಅಂದರೆ ಏನೂ ಇಲ್ಲ, ಹಾಗೆ ರ್ಯಾಂಡಮ್ ಲಾಗ್ ಆಗಿರುತ್ತೆ. ನಾನು ರಾಯರ ವಾರ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತಾರೆ, ಹಾಗೆ ನಾನು ಕೂಡ ರಾಯರ ವಾರ ಮಾಡ್ತೀನಿ ಗುರುವಾರದೊತ್ತು. ಸೊ ಇವತ್ತು ನನ್ನ ಡೇ ಯಾವ ಥರ ಇರುತ್ತೆ, ನನ್ನ ಬ್ಯುಸಿ ಡೇ ಯಾವ ಥರ ಇರುತ್ತೆ, ನನ್ನ ಮಗಳ ಜೊತೆ ನಾನು ಯಾವ ಥರ ಪೂಜೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರೆ ಪ್ಲೀಸ್ ಗೈಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ಆಲ್ರೆಡಿ 8:30 ಆಗಿದೆ. ಬೇಗನೆ ಪೂಜೆ ಮಾಡಬೇಕಿತ್ತು. ಫಸ್ಟು ಪಾಪು ಉಡೋಕ್ಕಿಂತ ಮುಂಚೆ, ಡಿಂಪು ಉಡೋಕ್ಕಿಂತ ಮುಂಚೆ ಬೇಗನೆ ಪೂಜೆ ಮಾಡ್ತಾಯಿದ್ದೆ. ಎಷ್ಟೊತ್ತಿಗೆಲ್ಲ ಪೂಜೆ ಆಗಿ ಟಿಫನ್ ಆಗ್ತಾಯಿತ್ತು. ಬಟ್ ಇವಾಗ ಅವಳನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ನಾನು ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಬೇಕಲ್ಲ ಹೇಗಿದ್ದು ಅಂತ ಅಂದ್ಬಿಟ್ಟು ಆಯಿಲ್ ಅಪ್ಲೈ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಸ್ನಾನಕ್ಕೆ ಹೋಗಿ ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ ಗೈಸ್. ಸ್ನಾನ ಮಾಡ್ಕೊಂಡು ಬಂದು ಫ್ರೆಶಪ್ ಆಗ್ಬಿಟ್ಟು ಬಂದು ಸಿಗ್ತೀನಿ. ಓಕೆ ಗೈಸ್, ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಇವತ್ತು ನನ್ನ ಡೇ ಯಾವ ಥರ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ಇದು ಹಾಗೆ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ ಅಷ್ಟೇ ಗೈಸ್. ಓಕೆ, ಫ್ರೆಶಪ್ ಆಗ್ಬಿಟ್ಟು ಬಂದು ಸಿಗ್ತೀನಿ. ನೋಡಿ ಗೈಸ್, ಮನೆಯಲ್ಲೇ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಇವಾಗ ಎಷ್ಟು ಒರೆಸಿದ್ದೀನಿ. ಡಿಂಪು ಎದ್ದ ಮೇಲೆ ಮನೆ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜು ಮಾಡ್ತಾಳೆ. ಮಕ್ಕಳಿರೋ ಮನೇಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗೆ ಗಲೀಜಾಗುತ್ತೆ. ಚಿಕ್ಕ ಮಕ್ಕಳಲ್ವ, ಅಡ್ಜಸ್ಟ್ ಮಾಡ್ಕೊಬೇಕು. ಓಕೆ, ಫ್ರೆಶಪ್ ಆಗ್ಬಿಟ್ಟು ಬಂದು ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಜಸ್ಟ್ ಇವಾಗ ಫ್ರೆಶಪ್ ಆಗ್ಬಿಟ್ಟು ಬಂದೆ. ಇವತ್ತು ಗುರುವಾರ. ನಾವು ವೀಕ್ಲಿ ಒಂದು ಟೈಮ್ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೆ ಮಂಡೇ. ಬಟ್ ಇವತ್ತು ಈ ಮಂಡೇ ವಾಶ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ವಾಶ್ ಮಾಡ್ಕೊಳ್ಳೋಣ. ಗುರುವಾರ, ಇನ್ನು ನಾಳೆ ಶುಕ್ರವಾರ ಕಳಸ ತೆಗಿಬಾರ್ದು. ಸೊ ಹಂಗಾಗಿ ಇವತ್ತು ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಬೇಗನೆ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. 9:30 ಆಗಿದೆ. ಎಷ್ಟೊತ್ತಿಗೆಲ್ಲ ಪೂಜೆ ಮಾಡಬೇಕು. ಏನೋ ಒಂಥರ ಗೈಸ್, ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂಥರ ಪಾಸಿಟಿವ್ ವೈಬ್ಸು, ಖುಷಿ ಕೊಡುತ್ತೆ. ಸಂಜೆವರೆಗೂ ಏನಾದರೂ ಲೇಟಾಗಿ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು. ನೋಡೋಣ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಪಾಪನ ಇಟ್ಕೊಂಡು ಬೇಗ ಮಾಡಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಇವಾಗ ಪೂಜೆ ಮಾಡಬೇಕು. ನಾನು ಟಿಫನ್ನು ತಿಂದಿಲ್ಲ. ನಾನು ಯಾವತ್ತೂ ಪೂಜೆ ಮಾಡ್ದಿರ ಟಿಫನ್ ತಿನ್ನಲ್ಲ ಗೈಸ್. ಪೂಜೆ ಮಾಡಾದ್ಮೇಲೆ ಟಿಫನ್ ತಿನ್ನೋದು. ಸೊ ಹಂಗಾಗಿ ಇವಾಗ ಪೂಜೆ ಸಾಮಾನೆಲ್ಲ ವಾಶ್ ಮಾಡಬೇಕು. ದೇವ್ರ ಸಾಮಾನೆಲ್ಲ ಮಂಡೇನೇ ವಾಶ್ ಮಾಡ್ಕೊಂಡ್ಬಿಟ್ಟಿದ್ರೆ ಬೇಗನೆ ಕೆಲಸ ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ. ಇರ್ರಿ, ಪರವಾಗಿಲ್ಲ. ಒಟ್ಟು ಡಿಂಪು ಎದೋಳಷ್ಟರಲ್ಲಿ ನಾನೆಲ್ಲ ವಾಶ್ ಮಾಡ್ಕೊಬೇಕು. ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ ತಿಂದರೆ ಆಮೇಲೆ ಅವಳನ್ನ ಹ್ಯಾಂಡಲ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅತ್ತೆ ಇದ್ದಾರೆ, ಆದರೂ ಅವಳು ನನ್ನ ಹತ್ರನೇ ಜಾಸ್ತಿ ಇರ್ತಾಳೆ. ಓಕೆ ಗೈಸ್, ಇವಾಗ ಹಂಗೆ ಹಣೆಗೆ ಒಂದು ಬೊಟ್ಟು ಇಟ್ಕೊಂಡು, ನಿಮಗೆ ಗೊತ್ತಲ್ವ ಅತ್ತೆ ಮಾವ ಇರೋ ಮನೆಯಲ್ಲಿ ಹೆಂಗಂದ್ರೆ ಹಂಗೆ ಪೂಜೆ ಮಾಡೋಕ್ಕಾಗಲ್ಲ. ಸೊ ನನಗೂ ಕೂಡ ಅದು ಇಡ್ಸಲ್ಲ. ನೀಟಾಗಿ ರೆಡಿ ಆಗಿಬಿಟ್ಟು ಹೆಣ್ಮಕ್ಳು ಫಸ್ಟು ಹಣೆಗೆ ಬೊಟ್ಟಿಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕು. ಸುಮ್ಮನೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿಬಿಟ್ರೆ ಅದು ವ್ಯರ್ಥ ಅಂತಾರೆ. ಜಸ್ಟ್ ಹಂಗೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ರೆ ಎಂತಕ್ಕೆ ಹಂಗೆ ಮಾಡ್ತೀರಾ ಅಂತಾರೆ. ನಾನು ಕೆಲವೊಂದು ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಂಗೆ ಒಂದು ಕುಂಕುಮ ಇಟ್ಕೊಂಡ್ಬಿಟ್ಟು ಹೋಗಿ ಪೂಜೆ ಮಾಡಿಬಿಡ್ತಿದ್ದೆ. ಸೊ ಇವಾಗ ಫಸ್ಟು ನಾನು ಫ್ರೆಶಪ್ ಆಗಿಬಿಟ್ಟು ಬಂದಿದ್ದ ತಕ್ಷಣವೇ ನೀಟಾಗಿ ರೆಡಿಯಾಗಿ ತಲೆಯೆಲ್ಲ ಬಾಚಿಕೊಂಡು ಆಮೇಲೆ ನಾನು ದೇವ್ರ ಮನೆ ಒಳಗಡೆ ಹೋಗೋದು. ಅಲ್ಲಿವರೆಗೂ ಹೋಗಲ್ಲ. ಓಕೆ ಗೈಸ್, ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ. ಗೈಸ್, ಇವಾಗ ಎಷ್ಟು ಪಾತ್ರೆ ಎಲ್ಲ ತೊಳ್ಕೊಬಂದೆ, ಪೂಜೆ ಸಾಮಾನೆಲ್ಲ ಇವಾಗ ಒರೆಸಿ ಇಟ್ಬಿಟ್ಟು ಹಂಗೆ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಎಲ್ಲ ಒರೆಸ್ತಾ ಇದ್ದೀನಿ. ಗೈಸ್, ನಿಮ್ಗೊಂದು ಗೊತ್ತಾ, ನಾನು ರಾಯರು ಪೂಜೆನ ನನ್ನ ಮದುವೆಗಿಂತ ಮುಂಚೆಯಿಂದನೂ ಮಾಡ್ತಾ ಇರಲಿಲ್ಲ. ನಾನು ಕಾಣಿಸ್ತಾ ಇದ್ದೀನಿ ಏನೋ ಗೊತ್ತಿಲ್ಲ, ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೀನಿ. ಸೊ ನಮ್ಮ ಅಡುಗೆ, ನಮ್ಮ ದೇವ್ರ ಮನೆಯಲ್ಲಿ ಲೈಟು ಸ್ವಲ್ಪ ಡಲ್ ಇದೆ, ಚೇಂಜ್ ಮಾಡಬೇಕು. ಹಂಗಾಗಿ
ಬ್ಯಾಕ್ ಕ್ಯಾಮ್ರಾ ಇಟ್ಟು ಫ್ಲ್ಯಾಶ್ ಆನ್ ಮಾಡಿದ್ದೀನಿ. ಕಾಣಿಸ್ತಿದ್ದೀನಿ ಏನೋ ಗೊತ್ತಿಲ್ಲ, ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಕಾಣಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮದುವೆಗಿಂತ ಮುಂಚೆಯಿಂದನೂ ಕೂಡ ಮತ್ತು ಮದುವೆ ಆದಮೇಲೂ ಕೂಡ ರಾಯರ ಪೂಜೆ ಮಾಡ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಮಾಡ್ತಾಯಿದ್ರು, ನೀನು ಮಾಡು ಏನಾದರೂ ಅಂದ್ಕೊಂಡು ಅಂತ ಹೇಳ್ತಾಯಿದ್ದೆ. ಅಯ್ಯೋ ಯಾರು ಮಾಡ್ತಾರೆ ಹೋಗು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ. ಆಮೇಲೆ ನನ್ನ ಮದುವೆ ಆಗಿ ಒಂದು 6-7 ಮಂತ್ಸ್ ಮೇಲೆ ಏನೋ ಒಂದು ಅಂದ್ಕೊಂಡಿದ್ದೆ, ಅದಾಯಿತು. ಅದಾದಮೇಲೆ ನಾನು ಪ್ರೆಗ್ನೆಂಟಿಂದ ನಾನು ರಾಯರ ಪೂಜೆ ಮಾಡ್ತಾ ಇರೋದು. ರಾಯರು ನಂಬಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ, ಆಗಲ್ಲ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ ಗೈಸ್. ಆಗುತ್ತೆ. ನೀವು ಕೂಡ ಯಾರಾದರೂ ಅಕಸ್ಮಾತ್ ರಾಯರ ಪೂಜೆ, ಆಲ್ಮೋಸ್ಟ್ ಎಲ್ಲರೂ ರಾಯರು ನಂಬಿದ್ದಾರೆ. ನೀವು ಯಾರಾದರೂ ರಾಯರನ್ನ ಪೂಜೆ ಮಾಡ್ತಿಲ್ಲ, ನಿಮ್ಗೇನಾದರೂ ಕಷ್ಟ ಇದೆ ಅಂತಂದರೆ ರಾಯರನ್ನ ನೆನೆಸ್ಕೊಂಡು ನೀವೊಂದು ಏನಾದರೂ ಹರಕೆ ಮಾಡಿಕೊಂಡು ಪೂಜೆ ಮಾಡಿ ಗೈಸ್. ನಿಜವಾಗ್ಲೂ ಅದಾಗುತ್ತೆ, ನಿಜ ಆಗುತ್ತೆ ಗೈಸ್. ಹಂಗಾಗಿ ನಾನು ಇವಾಗ ರಾಯರ ಪೂಜೆ ಮಾಡ್ತಾ ಇರೋದು. ನೀವು ಯಾರಾದರೂ ರಾಯರ ಪೂಜೆ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ ಆಯಿತಾ, ಎಷ್ಟು ಜನ ಇದ್ದೀರಾ ಅಂತ ನೋಡೋದ. ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದೀರಾ ಅಂತ ನೋಡೋದ. ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಓಕೆ ಗೈಸ್, ಇದನ್ನೆಲ್ಲ ನಾನು ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. 50 kg 60 kg ಎಷ್ಟವೆ ಇವತ್ತು ಸಂಜೆ ಹೋಗ್ತಾ ಇದ್ದೀನಿ. ಯಾಕೆ ಬಂದರೆ ನಾಳೆ ಆಗ ಬಂದ್ಬಿಡ್ತೀನಿ. ಸರಿ ಓಕೆ ಆಯಿತು. ಹಲೋ ಗೈಸ್, ಹೂವು ಇರಲಿಲ್ಲ, ಹೂವು ಖಾಲಿ ಆಗಿಬಿಟ್ಟಿತ್ತು. ನೆನ್ನೆ ಹೇಳೋಣ ಅಂದ್ಕೊಂಡೆ, ನಮ್ಮ ಹಸ್ಬೆಂಡ್ಗೆ ಮರ್ತೋಗ್ಬಿಟ್ಟಿತ್ತು. ಸೊ ಹಂಗಾಗಿ ನಮ್ಮ ಗಿಡದಲ್ಲೇ ಬೆಳೆದಿದ್ದು ದಾಸವಾಳ ಹೂವು ಆಯಿತು. ಸೊ ಅದನ್ನೇ ಹಾಕಿ ಪೂಜೆ ಮಾಡೋಣ. ದೇವ್ರಿಗೆ ಯಾವ ಹೂವು ಹಾಕಿದ್ರು ಏನು ಅನ್ನಲ್ಲ, ನಮಗೆ ಮನ್ಸಿಗೆ ಸಮಾಧಾನ ಆದರೆ ಅಷ್ಟೇ ಸಾಕು. ನೀನು ಆ ಹೂವು ಹಾಕಿದೆ ಈ ಹೂವು ಹಾಕಿದೆ ಅಂತ ಯಾವುದೇ ಕಾರಣಕ್ಕೂ ದೇವ್ರು ಹೇಳಲ್ಲ. ಸೊ ಹಂಗಾಗಿ ಇದೇ ಇತ್ತು. ದಾಸವಾಳನೂ ಕೂಡ ತುಂಬ ಶ್ರೇಷ್ಠ ಹೂವು ಅಂತಲೇ ಹೇಳ್ಬೋದು. ಅದಕ್ಕೆ ಇದನ್ನೇ ಹಾಕಿ ಪೂಜೆ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ದಾಸವಾಳ ಹೂವು ಹಾಕಿದ್ರೆ ಏನೋ ಒಂಥರ ಸ್ವಲ್ಪ ಮನ್ಸಿಗೆ ಅಷ್ಟು ನೆಮ್ಮದಿ ಸಮಾಧಾನ ಅನಿಸಲ್ಲ. ರೋಡ್ ಸೈಡು ವೆಹಿಕಲ್ಸ್ ಓಡಾಡ್ತಿದ್ದೆ, ಸ್ವಲ್ಪ ವಾಯ್ಸ್ ಕೇಳಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೇ ಆದರೂ ನನಗೆ ಸಾಮಾನ್ಯ ಹೂವು ಹಾಕಿ ಮತ್ತು ರಾಯರಿಗೆ ತುಳಸಿ ಮತ್ತು ಇನ್ನೊಂದು ಹೂವು ಬರುತ್ತೆ ಗೈಸ್, ಅದ್ರದ್ದು ಏನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನ ಹಾಕಿ ಪೂಜೆ ಮಾಡಿದ್ರೆ ನಂಗೆ ಸಮಾಧಾನ. ಏನು ಮಾಡೋಕ್ಕಾಗಲ್ಲ, ಇವತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಮಾಡೋಣ ಬನ್ನಿ ಗೈಸ್. ನನಗೊಂದು ಆಸೆ, ನನಗೆ ಪೂಜೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ಬೆಳ್ಳಿದೇ ಇಡಬೇಕು ಅನ್ನೋದೊಂದು ಆಸೆ. ಕಳಸದಿಂದ ಹಿಡ್ದು ಇದೆಲ್ಲನೂ ಬೆಳ್ಳಿದೇ ಇಡಬೇಕು ಅನ್ನೋದೊಂದು ಆಸೆ. ಅದನ್ನು ರಾಯರು ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ ಗೈಸ್, ನಿಜ. ಅದು ಒಂದು ದಿನ ಬಂದೇ ಬರುತ್ತೆ. ಇಟ್ಬಿಟ್ಟು ಪೂಜೆ ಮಾಡೇ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಮಾಡೋಣ ಅಲ್ವಾ. ಅದು ಒಂದು ಟೈಮ್ ಬಂದೇ ಬರುತ್ತೆ. ಇವತ್ತು ಹಿಂಗಿದ್ದೀವಿ ಅಂದರೆ ನಾಳೆ ಹಿಂಗೆ ಆಗ್ತೀವಿ. ಇಷ್ಟೇ ಗೈಸ್ ನಾನು ಹೇಳೋದು. ನಂಬಿಕೆ ಅನ್ನೋದೊಂದು ಇರಬೇಕು ಗೈಸ್ ಮನಸ್ಸಲ್ಲಿ. ನಾವು ಮಾಡ್ತೀವಿ, ನಮ್ಮ ಕೈಲಿ ಆಗುತ್ತೆ ಅನ್ನೋದೊಂದು ಇರಬೇಕು. ಆ ಛಲ ಒಂದಿದ್ದರೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಓಕೆ ಗೈಸ್, ಮಾಡೋಣ ಬನ್ನಿ. ಇವಾಗ ಪೂಜೆ ಮಾಡಿಬಿಟ್ಟು ಇನ್ನೂ ಟಿಫನ್ ತಿನ್ನಬೇಕು. ಆಲ್ರೆಡಿ ಟೈಮ್ ಆಗಿದೆ. ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಜಸ್ಟ್ ಇವಾಗ ಪೂಜೆ ಆಯಿತು. ನೀವೇ ನೋಡ್ಬೋದು ನಾನು ಇಲ್ಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಸಿಂಪಲಾಗಿ ಚಿಕ್ಕದಾಗಿ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಪೂಜೆ ಮಾಡಿದ್ದೀನಿ. ನಾನು ಎವ್ರಿಡೇ ಪೂಜೆ ಮಾಡಿದಾಗೆಲ್ಲ, ನಾನು ವಾರದ ದಿನ ಪೂಜೆ ಮಾಡಿದಾಗೆಲ್ಲ ನಾರ್ಮಲಿ ಅರಿಶಿನ ಕುಂಕುಮ ಅಷ್ಟೇ ಹಾಕ್ಕೊಳ್ಳೋದು.
ರಾಯರು ಪೂಜೆ ಮಾಡಿದಾಗೆಲ್ಲ ಯಾವಾಗಲೂ ಈ ಗಂಧ ಅಂದರೆ ಇದರಲ್ಲಿ ಜಾದವ್ ಪೌಡ್ರ್ ಮತ್ತು ಗಂಧ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಹಾಕೊಂಡ್ರೆ ಏನೋ ಒಂಥರ ಗೈಸ್ ಈ ಸ್ಮೆಲ್ ಇದೆಯಲ್ಲ ಘಮ ಘಮ, ಈ ಪರಿಮಳ ಇದೆಯಲ್ಲ ಅದ್ರ ಪರಿಮಳ ಕೇಳಿದ್ರೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಗೈಸ್. ರಾಯರು ಪೂಜೆ ಮಾಡಿದ್ದೀನಿ ಅನ್ನೋದೊಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ಗುರುವಾರದ ಹೊತ್ತು ಪೂಜೆ ಮಾಡಿದ ತಕ್ಷಣ ಇದನ್ನು ಇಟ್ಕೊತೀನಿ. ನೋಡಿ ಗೈಸ್, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇದರಲ್ಲಿ ಗಂಧ ಮತ್ತು ಜಾದವ್ ಪೌಡ್ರ್ ಎರಡು ಮಿಕ್ಸ್ ಮಾಡಿರೋದು. ಏನೋ ಒಂಥರ ಗೈಸ್ ಇದ್ರ ಪರಿಮಳ ಇದೆಯಲ್ಲ ಸಕ್ಕತ್ತಾಗಿದೆ ಗೈಸ್. ಒಂಥರ ನೆಮ್ಮದಿ ಇದನ್ನು ಹಾಕ್ಕೊಂಡ್ರೆ. ಒಂದೊಂದ್ಸಲಿ ತ್ಯಾವ ಮಾಡಿ ಹಾಕ್ಕೊತೀನಿ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಸಂಜೆವರೆಗೂ ಅಂತ. ಕೆಲವೊಂದು ಟೈಮು ಹಂಗೆ ಹಾಕ್ಕೊತೀನಿ ಗೈಸ್. ಓಕೆ ಗೈಸ್, ನೋಡಿ ಇವಾಗ ಪೂಜೆ ಮುಗೀತು. ಇವಾಗ ಟಿಫನ್ ತಿನ್ನುವ. ಆಲ್ರೆಡಿ ನನ್ನ ಮಗಳು ಎದ್ದುಬಿಟ್ಟಿದ್ದಾಳೆ. ನಮ್ಮತ್ತೆ ನನಗೆ ಪೂಜೆ ಮಾಡೋಕ್ಕೆ ಬಿಡಲ್ಲ, ಟೈಮ್ ಆಗಿಬಿಡುತ್ತೆ, ನಾನು ಇನ್ನೂ ಟಿಫನ್ ತಿಂದಿಲ್ಲ ಅಂದ್ಬಿಟ್ಟು ಅವಳನ್ನ ಈಚೆ ಎತ್ಕೊಂಡು ಹೋಗಿದ್ದಾರೆ. ಟಿಫನ್ ಬಂದು ನಾನು ಚಿತ್ರಾನ್ನ ಮಾಡಿದ್ದೀನಿ. ಡೈಲಿ ಟಿಫನ್ ಬೆಳಿಗ್ಗೆ ಆಯಿತು ಅಂದರೆ ಏನು ಮಾಡೋದು, ಮತ್ತು ಸಂಜೆ ಆಯಿತು ಅಂದರೆ ಏನು ಅಡುಗೆ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಗೈಸ್. ಅದೇ ಯೋಚನೆ ಆಗಿಬಿಟ್ಟಿದೆ. ಓಕೆ, ಟಿಫನ್ ತಿನ್ನುವ. ಆಲ್ರೆಡಿ ಟೈಮ್ ಬಂದು 10:40, 10:45 ಆಗಿಬಿಟ್ಟಿದೆ. ನಾನು ಆಲ್ಮೋಸ್ಟ್ ರಾಯರು ವಾರ ದಿನ ಗುರುವಾರ ದಿನ ನಾನು ಯಾವಾಗಲೂ ಪುಳಿಯೋಗರೆ ಮಾಡ್ತಿದ್ದೆ. ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಪುಳಿಯೋಗರೆ ಅದನ್ನೇ ಮಾಡ್ತಿದ್ದೆ. ಬಟ್ ಇವತ್ತು ನಮ್ಮ ಅತ್ತೆ ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನ ಮಾಡಿ ಎಷ್ಟೊಂದು ದಿವಸ ಆಯಿತು ಅಂತೇಳಿ ಚಿತ್ರಾನ್ನ ಮಾಡಿದ್ದಾರೆ. ಇಲ್ಲಿ ಚಿತ್ರಾನ್ನನೇ ತಿಂದು. ಓಕೆ ಗೈಸ್, ಇವಾಗ ಚಿತ್ರಾನ್ನ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅಂತ. ಆಲ್ರೆಡಿ ಡಿಂಪುಗೂ ಕೂಡ ಫ್ರೆಶ್ ಅಪ್ ಮಾಡಿಬಿಟ್ಟಿದ್ದೀನಿ. ಅವಳಿಗೇನು ಸ್ನಾನ ಮಾಡಿಸೋದು ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ಸಂಜೆವರೆಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ವಾರದ ದಿನ ಸ್ವಲ್ಪ ಒಂದು 10 ಗಂಟೆ 10:30ವರೆಗೂ ಕಷ್ಟಪಟ್ಟರೆ ಇನ್ನು ಸಂಜೆವರೆಗೂ ಆರಾಮಾಗಿ ಮಲ್ಕೊಂಡಿರ್ಬೋದು ಗೈಸ್. ಇಷ್ಟೇ. ಇವಾಗ ಆರಾಮಾಗಿ ಅವಳ ಜೊತೆ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ ಬನ್ನಿ, ಇವಾಗ ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಡಿಂಪು ತೋರಿಸ್ತೀನಿ ಅವಳು ಏನು ಮಾಡ್ತಿದ್ದಾಳೆ, ಹೆಂಗಿದ್ದಾಳೆ ಅಂತ. ನೋಡಿ ಗೈಸ್, ಇವಾಗ ಎದ್ಲು ಡಿಂಪು. ಅವ್ರ ದೊಡ್ಡ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ. ಈಚೆ ಹೋಗಿ ಆಟ ಆಡ್ತಾ ಇದ್ದಾಳೆ. ಬ್ಲರ್ ಆಗ್ತದೆ. ಯಾರು ನೋಡು ಡಿಂಪುನಾ ಕುಡಿದ್ರಿ ತಾನೇ. ಇವಾಗ ನಮ್ಮ ಅತ್ತೆ ಹೊಲದ ಹತ್ರ ಹೋಗ್ತಾರೆ. ಈಚೆ ಸ್ವಲ್ಪವರೆಗೂ ಕೂತ್ಕೊಂಡು ಡಿಂಪುನ ಆಟ ಆಡಿಸ್ಕೊಂಡು ನಮ್ಮ ಮನೆ ಎದುರುಗಡೆಯವರು ನಾವು ಎಲ್ಲ ಆಟ ಆಡಿಸ್ಕೊಂಡು ಕೂತಿದ್ವಿ. ಅವಳ ತರಲೆ ತುಂಟಾಟಗಳು, ಅವಳದು ತರಲೆ ತುಂಟಾಟಗಳು ಮಾತು ಕೇಳಿಕೊಂಡು ಕೇಳೋಕ್ಕೆ ಒಂದು ಚೆಂದ ಗೈಸ್. ಅದ್ರ ವಯಸ್ಸಲ್ಲೇ ಏಜ್ಗಳಲ್ಲೇ ಅವ್ರ ಮಾತುಗಳು ತುಂಟತನ ಇದು ಕೇಳೋಕ್ಕೆ ಒಂಥರ ಚೆಂದ. ಸೊ ಹಂಗಾಗಿ ಅವಳನ್ನ ಆಟ ಆಡಿಸ್ಕೊಂಡು ಈಚೆ ಕೂತಿದ್ವಿ. ಇವಾಗ 12 ಗಂಟೆ ಆಯ್ತಲ್ವ, ಅತ್ತೆನೂ ಮಾವ ತೋಟದ ಹತ್ರ ಹೋಗ್ತಾರೆ. ಸೊ ಅವ್ರಿಗೊಂದ್ಸಲಿ ಟೀ ಕೊಟ್ಟರೆ ಅವ್ರು ಕುಡ್ಕೊಂಡು ಓಡುತ್ತಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ಅವ್ರು ಏನು ಬರಲ್ಲ, 2 ಟೈಮ್ ತಿಂತಾರೆ ಅಷ್ಟೇ. ತೋಟದ ಹತ್ರ ಹೋದರೆ ಮತ್ತೆ ವಾಪಸ್ ಬಂದು ತಿನ್ನೋದು ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ಒಟ್ಟಿಗೆ ಅವ್ರು ಸಂಜೆನೇ. ಸೊ ಹಂಗಾಗಿ ಇವಾಗ ಟೀ ಇಟ್ಬಿಡು ಅಂತಂದರು. ಅದಕ್ಕೆ ಬಂದಿದ್ದೀನಿ. ಟೀ ಕೊಟ್ಬಿಟ್ಟು ಕಳ್ಸೋಣ ಅವ್ರನ್ನ. ಗೈಸ್, ನಾನು ವೀಡಿಯೋನ ಸ್ವಲ್ಪ ದಿವಸ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಚಾನಲ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ. ಸ್ವಲ್ಪ ಜನ ಮಾಡ್ಕೊಂಡಿದ್ದಾರೆ. ಗೈಸ್ ಪ್ಲೀಸ್ ಗೈಸ್, ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ನಿಮ್ಮ ಸಪೋರ್ಟ್ ಇದ್ರೆ ನಾನು ಡೈಲಿ ಇನ್ಮೇಲೆ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ವೀಡಿಯೋಸ್ ಡೈಲಿ ವೀಡಿಯೋಸ್ ಆಗ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಆದರೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಗೈಸ್. ಯಾವಾಗಲೂ ಸಪೋರ್ಟ್ ಮಾಡ್ತಿರ್ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತಲ್ವಾ, ಆ ಥರ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ ಮಾಡಲಿಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ. ನಾನು ಡೈಲಿ ಒಂದೊಂದು ವೀಡಿಯೋಸ್ ಮಾಡ್ತಿರ್ತೀನಿ. ಅಂದರೆ ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಗೈಸ್. ಹೊಸದಾಗೆ ಯೂಟ್ಯೂಬ್ ಚಾನಲ್ ಮಾಡಿರೋರಿಗೆ ಕೂಡ ಸಪೋರ್ಟ್ ಮಾಡಬೇಕು ಅಲ್ವಾ.
ಹೊಸಬ್ರು ಕೂಡ ಬೆಳೆಸ್ಬೇಕು, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನಂತರ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ತುಂಬ ಜನ ಇರ್ತಾರೆ, ಅವರೆಲ್ರಿಗೂ ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ಕೂಡ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಔಟ್ಸೈಡ್ ಹೋಗಿ ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ, ಬಟ್ ಪಾಪುನ ಇಟ್ಕೊಂಡು ಡೈಲಿ ಅನ್ನೋದಕ್ಕಿಂತ ಯಾವಾಗಾದ್ರೂ ಜಾಸ್ತಿ ಔಟ್ಸೈಡ್ ಹೋದಾಗ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಯಾಕಂದರೆ ಅವಳನ್ನೂ ಇಟ್ಕೊಂಡು ತುಂಬ ಹಿಂಸೆ ಅನಿಸುತ್ತೆ ಗೈಸ್, ವಿಡಿಯೋ ಮಾಡಲಿಕ್ಕೆ ಆಗಲ್ಲ. ಅವಳು ತುಂಬ ಇವಾಗ ದೊಡ್ಡೋಳಾಗಿದ್ದಾಳೆ, ಹಠ ಮಾಡ್ತಿರ್ತಾಳೆ. ಅವಳನ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಗೈಸ್. ಕೆಲವು ಟೈಮ್ ತುಂಬಾ ಸೈಲೆಂಟಾಗಿರ್ತಾಳೆ, ಕೆಲವು ಟೈಮ್ ತುಂಬಾ ಹಠ ಮಾಡ್ತಾಳೆ. ಹಂಗಾಗಿ ಅಯ್ಯಪ್ಪ ಮನೆಗೆ ಹೋದ್ರೆ ಸಾಕಪ್ಪ, ವೀಡಿಯೋ ಮಾಡೋದು ಏನು ಬೇಡ ಅಂತ ಅನ್ನಿಸುತ್ತೆ. ಇವಾಗ ಅವಳು ತುಂಬ ಸ್ವಲ್ಪ ದೊಡ್ಡೋಳು ಆಗ್ತಾ ಇದ್ದಾಳೆ. ಇನ್ನು ಸ್ವಲ್ಪ ದಿವಸ ಅಷ್ಟೇ ಗೈಸ್, ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಏನೂ ಇಲ್ಲ, ಅವಳು ದೊಡ್ಡೋಳಾಗಿ ಅವಳಿಗೆ ಬುದ್ಧಿ ಬರುತ್ತಲ್ವ, ಸೊ ಹಂಗಾಗಿ ಆಮೇಲೆ ಮಾಡ್ಬೋದು ವೀಡಿಯೋನ. ಸ್ವಲ್ಪ ದಿವಸ ಕಷ್ಟಪಡಬೇಕು. ಇಲ್ಲಿ ಗೈಸ್ ನಿಮಗೋಸ್ಕರ ಕಷ್ಟಪಡ್ತೀನಿ, ಆದರೆ ನೀವು ನನ್ನ ಜೊತೆ ಸಪೋರ್ಟ್ ಮಾಡ್ತೀರಾ, ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಏನು ಅನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಆಯಿತಾ. ಓಕೆ ಗೈಸ್, ಇವಾಗ ಅವ್ರಿಗೆ ಟೀ ಕೊಡೋಣ ಬನ್ನಿ. ತಿನ್ನು ಅಂತ ಕೊಟ್ಟರೆ ಏನು ಮಾಡ್ತಾಯಿದ್ದಾಳೆ ಡಿಂಪು. ಹೊಟ್ಟೆ ತುಂಬ ಊಟ ತಿಂದ್ಕೊಂಡು ಇದ್ದರೆ ಆರಾಮಾಗಿರ್ತಾಳೆ ಗೈಸ್. ಯಾರಿಗೂ ಏನೂ ಕಷ್ಟ ಕೊಡಲ್ಲ. ಅವಳಿಗೆ ಆಟಾಡೋಕ್ಕೆ ಹುಡುಗರು ಬೇಕು, ಫ್ರೆಂಡ್ಸ್ಗಳಂತ ಏನೂ ಇಲ್ಲ. ಆಟ ಸಾಮಾನು ಕೂಡ ಬೇಡ ಅವಳಿಗೆ. ಒಂದು ತಟ್ಟೆ ಏನಾದರೂ ಕೊಟ್ಬಿಟ್ರೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಅಡುಗೆ ಮಾಡೋವಂಥ ಸಾಮಾನುಗಳು ಬೇಕು ಅವಳಿಗೆ. ನೋಡಿ, ತಿನ್ನು ಅಂತ ಕೊಟ್ಟರೆ ಏನು ಮಾಡ್ತಾಯಿದ್ದಾಳೆ ಡಿಂಪು. ಏನದು, ಏನು ಮಾಡ್ತಾಯಿದ್ಯಾ? ತಿನ್ನಬೇಕು ಮಗನೇ. ನೋಡಿ ಗೈಸ್ ಹೆಂಗೆ ಮಾಡ್ತಾಯಿದ್ದಾಳೆ ಅಂತ. ಅವಳು ಪಾಡಿಗಳು ಆಟ ಆಡ್ಕೊಂಡು ಇರ್ತಾಳೆ, ಏನೂ ಕಷ್ಟ ಕೊಡಲ್ಲ. ಒಟ್ಟು ಅವಳಿಗೆ ಯಾರೂ ಹಿಂಸೆ ಕೊಡಬಾರ್ದು ಅಷ್ಟೇ. ಅವಳು ಪಾಡಿಗಳು ಆಟ ಆಡ್ಕೊಂಡಿರ್ತಾಳೆ. ಮಲ್ಕೊಂಡು ಅವಳು ಒಬ್ಬಳೇ ಆಟ ಆಡ್ತಾಯಿದ್ದಾಳೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಈ ಕಡೆ ತಿರ್ಗಲ್ಲ, ಯಾರೂ ಇಲ್ಲ ಅಂತೇಳಿ ಕೂಗ್ತಾ ಇದ್ದಾಳೆ ಹಂಗೆ ಈಚೆ ಹೋಗ್ಬಿಟ್ಟು. ನೋಡಿ ಅವಳು ಈಚೆ ನಮ್ಮ ಮನೆ ಮೇನ್ ರೋಡಲ್ಲೇ ಇರೋದ್ರಿಂದ ಈಚೆ ಹೋದರೆ ವೆಹಿಕಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬಾವ ನೋಡಿ ಈ ಥರ ಐಡಿಯಾ ಮಾಡಿ ವುಡ್ ವರ್ಕ್ ಕೆಲಸ ಮಾಡೋದ್ರಿಂದ ಈ ಥರ ವುಡ್ ಶೀಟ್ನ ತಂದು ಹಾಕಿದ್ದಾರೆ. ನೋಡಿ ಅವಳು ಇವಾಗ ಈಚೆ ಹೋಗಂಗಿಲ್ಲ, ಏನೇ ಆದರೂ ಇಲ್ಲೇ ಒಳಗಡೆನೇ ಆಟ ಆಡಬೇಕು, ಇಲ್ಲಾಂದರೆ ಬಿಟ್ಟರೆ ಈಚೆ ಹೋಗ್ಬಿಡ್ತಾಳೆ. ಸೊ ಹಂಗಾಗಿ ಇಲ್ಲೇ ಆಟ ಆಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಆ ಥರ ಹಾಕಿದ್ದಾರೆ. ನೋಡಿ ಆಟ ಆಡ್ತಾ ಇದ್ದಾಳೆ ಅವಳು ಪಾಡಿಗಳು. ಇನ್ನು ಮಧ್ಯಾಹ್ನವರೆಗೂ ಆಟ ಆಡ್ತಿರ್ತಾಳೆ. ಸೊ ಆಮೇಲೆ ಮಧ್ಯಾಹ್ನ ಮೇಲೆ ಊಟ ಮಾಡಿ ಎಲ್ಲನೂ ಕೊಡ್ತೀನಿ ಪಾಪ. ಅಪ್ಪನ ಮೂತಿ ಹೆಂಗೈತಪ್ಪ? ಅಪ್ಪನ ಮೂತಿ ಹೆಂಗೈತೆ? ಮೂಡಿದ್ರೆ ಮಾತ್ರ ಗೈಸ್. ಕಣ್ಣೆಲ್ಲೈತೆ? ಕಣ್ಣು ಅದಾ? ಮೂಗು, ಕಿವಿ ಅಲ್ಲೈತಾ? ತಲೆ ಅದಾ? ಕಾಲು, ಯವ್ವ, ಹೊಟ್ಟೆ ಅಲ್ಲೈತಾ? ಸಾಕು. ನಾಲ್ಗೆ ಅದಾ? ಪಪ್ಪನ ಮೂತಿ ಹೆಂಗೈತಪ್ಪ ಮುಂಗರಿ? ಡಿಂಪು ಇಲ್ಲಡಿಲ್ಲಿ ಒಂದು ನಿಮಿಷ. ಪಪ್ಪನ ಮೂತಿ ಹೆಂಗೈತೆ ತೋರ್ಸಲ್ವಾ? ಯಾಕೆ ತೋರ್ಸಲ್ಲ? ಅಮ್ಮಂಗೆ ಚಚ್ಚಿ ಹೆಂಗಪ್ಪ? ಅಮ್ಮಂಗೆ ಚಚ್ಚಿ ಹಂಗ, ಅಮ್ಮಂಗೆ ಚಚ್ಚಿ ಹಿಂಗೆ. ಇದು ಕೊಣಮಿಣಿ ಬಾಯ್ಲಿ ಬಂಗಾರ. ಕೊಣಮಿಣಿ ಬಾರಪ್ಪ ಒಂದು ಹತ್ರ ನೋಡಿ. ಇವಾಗಂತೂ ಎಲ್ಲನೂ ಅರ್ಥ ಆಗುತ್ತೆ ಅವಳಿಗೆ, ಒಂದು ಹತ್ರ ಕೂರಲ್ಲ. ಇನ್ನು ಇವಳು ಸಂಜೆವರೆಗೂ ನನ್ನ ಹಸ್ಬೆಂಡ್ ಬರೋವರೆಗೂ ಇವಳನ್ನ ನೋಡ್ಕೊಂಡಿರೋದಷ್ಟೇ ನಂದು ಕೆಲಸ. ಈ ಥರ ತರಲೆಗಳು ಮಾಡ್ಕೊಂಡು ಕೂತಿರ್ತಾಳೆ. ಒಟ್ಟು ಮನೆಯಿಂದ ಈಚೆ ಅಂತೂ ಹೋಗಲ್ಲ. ಈ ಥರ ತರಲೆಗಳು ಮಾಡಿಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರೋದು ಅಷ್ಟೇ ಗೈಸ್. ಒಂಥರ ಚೆಂದ ಗೈಸ್. ಅವು ಚಿಕ್ಕ ಮಕ್ಕಳಿದ್ದಾಗಲೇ ಅವು ತರಲೆಗಳೆಲ್ಲ ನೋಡೋದು ಏನೋ ಒಂಥರ ಚೆಂದ. ನೋಡಿ ಯಾವ ಥರ ಮಾಡ್ತಾಳೆ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಮುಂದೆ ಅಂತ ಕಾಮೆಂಟ್ ಮಾಡಿ ಗೈಸ್. ನಾನು ಅದೇ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ರೊಟೀನ್ ಅಂದರೆ ನನ್ನ ಗುರುವಾರದ ರೊಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.